ಕಾಲ್ ತುಳಿತ ಸಾವಿನ ಸಂಖ್ಯೆ ಈಗ ಏರಿಕೆ ಆಗಿದೆ, 31ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ಈಗ ಇವತ್ತು ಸಂಜೆ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತ ಇದು. ಸಾವಿನ ಸಂಖ್ಯೆ ಈಗ 31ಕ್ಕೆ ಏರಿಕೆ ಆಗಿದೆ. ಟಿವಿಕೆ ರ್ಯಾಲಿಯಲ್ಲಿ ಕಾಲ್ ತುಳಿತ ಸಾವಿನ ಸಂಖ್ಯೆ 31ಕ್ಕೆ ಏರಿಕೆ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕೂಡ ಈ ದುರಂತಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸೆಂದಿಲ್ ಬಾಲಾಜಿ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ತಮಿಳುನಾಡಿನ ಕರೂರು. ಅವರು ಸರ್ಕಾರದಲ್ಲಿ ಅಂಗ ಇದ್ದಾರೆ, ಅರ್ಥಾತ್ ಅವ್ರ ಮಂತ್ರಿ ಇದ್ದಾರೆ, ಅವರು ಸ್ಥಳಕ್ಕೆ ಧಾವಿಸಿದ್ದಾರೆ. ಇನ್ನು ಅಸ್ವಸ್ಥಗೊಂಡಂಥವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಅಲ್ಲೇ ಇದ್ದಂಥ ಆಂಬ್ಯುಲೆನ್ಸ್ಗಳ ಮುಖಾಂತರ ಕರೆದೊಯ್ಯಲಾಗಿದೆ. ಮಕ್ಕಳು ಸೇರಿದಂತೆ 6 ಮಕ್ಕಳು ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ಈಗ ಅಸ್ವಸ್ಥರಾಗಿದ್ದಾರೆ. ನಮ್ಮ ಪ್ರತಿನಿಧಿ ಜಗದೀಶ್ ಹೇಳ್ತಾ ಇದ್ರು, 6 ವರ್ಷದ ಬಾಲಕಿ ಮೂರ್ಛೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇದ್ದಂಥ ಭಾಷಣವನ್ನ ಮಾಡ್ತಾ ಇದ್ದಂಥ ವಿಜಯ್ ಅವರು ಆ ಮಗುಗೆ ನೀರನ್ನ ಕೊಡಿ ಅಂತ ಹೇಳ್ತಾರೆ. ಏಕಾಏಕಿ ಆಗಿರುವಂಥ ಅವಘಡ ಇದು. ವಿಜಯ್ ಅವರು ಭಾಷಣದ ಮಧ್ಯದಲ್ಲಿ ಕೊಟ್ಟಿರುವಂಥ ಮಾಹಿತಿಯ ಮೇರೆಗೆ ಜನರಲ್ಲಿ ಒಂದು ಆತಂಕ ಸೃಷ್ಟಿಯಾಯಿತು ಅಂತ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ಈಗ ಆ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವಿದ್ಯಾ, ನೋಡಿ, ಪ್ರಮುಖವಾಗಿ ದಳಪತಿನ ನೋಡ್ಲಿಕ್ಕೆ ಸಾಕಷ್ಟು ಮಂದಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ. ಇವತ್ತು ರ್ಯಾಲಿ ದೊಡ್ಡ ಅವಘಡ ಒಂದು ಸಂಭವಿಸ್ಬಿಟ್ಟಿದೆ, 31 ಮಂದಿ ಸಾವನ್ನಪ್ಪಿದ್ದಾರೆ. ವಿದ್ಯಾ, ರೈಟ್ ಮಧುಸೂದನ್, ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ನೀಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಸಾವಿನ ಸಂಖ್ಯೆ ಬಹುಶಃ ಇನ್ನಷ್ಟು ಏರಿಕೆಯಾಗುವಂತಹ ಆತಂಕ ಕೂಡ ಇದೆ. ಒಟ್ಟು 31 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಆ 31 ಜನರಲ್ಲಿ 6 ಜನ ಮಕ್ಕಳಿದ್ದಾರೆ, 16 ಜನ ಮಹಿಳೆಯರಿದ್ದಾರೆ, 9 ಪುರುಷರಿದ್ದಾರೆ. ಇನ್ನೂ 40ಕ್ಕೂ ಹೆಚ್ಚಿನ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಕರೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಇನ್ನೂ ಕೂಡ ರೆಸ್ಕ್ಯೂ ಆಪರೇಷನ್ ಕಂಟಿನ್ಯೂ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ತಮಿಳುನಾಡು ಸರ್ಕಾರ ಕೂಡ ತಕ್ಷಣಕ್ಕೆ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಅಕ್ಕಪಕ್ಕದ ಜಿಲ್ಲಾಧಿಕಾರಿಗಳನ್ನ ಕೂಡ ಕರೂರಿಗೆ ತಕ್ಷಣಕ್ಕೆ ನೀವು ದೌಡಾಯಿಸಬೇಕು, ಅಲ್ಲಿ ಏನು ಸೂಕ್ತ ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆಯೋ ಆ ವ್ಯವಸ್ಥೆಗಳನ್ನ ತಕ್ಷಣಕ್ಕೆ ಮಾಡಿಕೊಳ್ಳಿ. ಜನರ ಸೇಫ್ಟಿ ಇಂಪಾರ್ಟೆಂಟ್. ಜನರಿಗೆ ಯಾರು ಗಾಯಾಳುಗಳಾಗಿದ್ದಾರೋ ಅವರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡೋದು ಬಹಳ ಮುಖ್ಯ ಅನ್ನೋದನ್ನ ಮನವರಿಕೆ ಮಾಡಿದ್ದಾರೆ. ಜೊತೆಗೆ ತಮಿಳುನಾಡಿನ ಸಚಿವರೊಬ್ಬರೇ ಈ ಬಗ್ಗೆ ಸ್ಥಳೀಯ ಮಾಧ್ಯಮವೊಂದಕ್ಕೆ, ತಮಿಳುನಾಡಿನ ಮಾಧ್ಯಮವೊಂದಕ್ಕೆ ಸಾವಿನ ಸಂಖ್ಯೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ಸಚಿವ ಎಂ.ವಿ. ಸುಬ್ರಹ್ಮಣ್ಯಂ ಅನ್ನುವಂತಹ ಮಿನಿಸ್ಟರ್ ಒಬ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 31 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ. ಇನ್ನೂ ಕೆಲವರು ಗಾಯಗೊಂಡಿದ್ದಾರೆ. ಬಹುಶಃ ಸಾವಿನ ಸಂಖ್ಯೆ ಏರಿಕೆ ಆಗಬಹುದು. ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ ಮಧುಸೂದನ್, ಇಂಥದ್ದೊಂದು ಘಟನೆಯಾಗುತ್ತೆ, ಇಂಥದ್ದೊಂದು ದುರಂತ ಸಂಭವಿಸುತ್ತೆ ಅಂತ ಹೇಳಿ. ಲಾಸ್ಟ್ ಟೈಮ್ ನೀವು ದಳಪತಿ ವಿಜಯ್ ಅವರು ಯಾವತ್ತೇ ಒಂದು ರ್ಯಾಲಿಯನ್ನ ಮಾಡಿದ್ರು, ಅವ್ರ ಪಕ್ಷವನ್ನ ಘೋಷಣೆ ಮಾಡಿದ ಸಂದರ್ಭದಲ್ಲಿ ನಾವು ನೋಡಿದ್ವಿ. ರೀಸೆಂಟ್ ಆಗಿ ಮತ್ತೊಂದು ರ್ಯಾಲಿ ಮಾಡಿದ್ರು. ಆ ರ್ಯಾಲಿಯಲ್ಲೂ ನೋಡಿದ್ವಿ, ಜನ ಸಾಗರದ ರೀತಿ ಆಗಮಿಸ್ತಾ ಇದ್ರು. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಭಾಗಿಯಾಗ್ತಾ ಇದ್ರು. ತಮಿಳುನಾಡು ಆ ಜಾಗನೇ ಹಾಗೆ, ಆ ರಾಜ್ಯನೇ ಹಾಗೆ. ಸಿನಿಮಾ ನಟರು ರಾಜಕೀಯಕ್ಕೆ ಬಂದಾಗ ಅವರನ್ನ ಆರಾಧಿಸುವಂತಹ ರೀತಿನೇ ಆ ಮಟ್ಟಿಗಿದೆ. ಅದೇ ರೀತಿಯಾದಂತಹ ಒಂದು ವೆಲ್ಕಮ್ ನಟ ವಿಜಯ್ ಅವರಿಗೆ, ದಳಪತಿ ವಿಜಯ್ ಅವರಿಗೂ ಕೂಡ ಲಭ್ಯ ಆಗಿದೆ. ಅವರು ರಾಜಕೀಯಕ್ಕೆ ಎಂಟ್ರಿಯಾಗಿ ಈಗ ರಾಜಕೀಯ ರ್ಯಾಲಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆ ರ್ಯಾಲಿಯಲ್ಲಿ ಭಾಗಿಯಾಗ್ತಿದ್ದಾರೆ. ಇವತ್ತು ಕರೂರಿನಲ್ಲಿ ಆಗ್ತಾ ಇದ್ದಂತಹ ರ್ಯಾಲಿಯಲ್ಲೂ ಅಷ್ಟೇ ನಟ ವಿಜಯ್ ಅವರ ರ್ಯಾಲಿ ಅನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಬಟ್ ಆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಂತಹ ಟೈಮ್ನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ನಾವು ಇತ್ತೀಚೆಗೆ ಗಮನಿಸಿದಂತಹ ಎಲ್ಲ ಕಾಲ್ ತುಳಿತ ಪ್ರಕರಣಗಳಲ್ಲೂ ಕ್ರೌಡ್ ಮ್ಯಾನೇಜ್ಮೆಂಟ್ ನಲ್ಲೇ ಸರ್ಕಾರಗಳು, ಸ್ಥಳೀಯ ಆಡಳಿತಗಳು ಫೇಲ್ಯೂರ್ ಆಗಿತ್ತು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿತ್ತು ಅದೇ ಅಲ್ವಾ? ಇಲ್ಲೂ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಏಕಾಏಕಿ ಸೇರ್ಬಿಟ್ಟಿದ್ದಾರೆ. ಸೇರಿದಂತಹ ಟೈಮ್ನಲ್ಲಿ ಎಲ್ಲೋ ಒಂದು ಕಡೆ 2 ಕಡೆ ಸಣ್ಣ ಎಡವಟ್ಟಾಗಿದ್ದು ಅಥವಾ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದ್ದು ಈ ಕಾಲ್ ತುಳಿತಕ್ಕೆ ದಾರಿ ಮಾಡಿಕೊಟ್ಟಿದೆ. ಸತ್ತಿದ್ದು ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 31 ಜನ. ಯಾಕಾಯ್ತು, ಹೇಗಾಯ್ತು, ಯಾಕೆ ಪೋರ್ ಕ್ರೌಡ್ ಮ್ಯಾನೇಜ್ಮೆಂಟ್ ಇತ್ತು, ಯಾಕೆ ಸೂಕ್ತ ಸಂಖ್ಯೆಯಲ್ಲಿ ಜನರನ್ನ, ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಿಲ್ಲ, ಟಿವಿಕೆ ಪಕ್ಷ ಮಾಡಿದಂತಹ ಎಡವಟ್ಟೇನು, ಸ್ಥಳೀಯ ಆಡಳಿತ ಮಾಡಿದಂತಹ ಮಿಸ್ಟೇಕ್ ಏನು, ಅದೆಲ್ಲವೂ ಕೂಡ ಮುಂದಿನ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಮಧುಸೂದನ್. ಆದ್ರೆ ಸದ್ಯ ಕಣ್ಣಲ್ಲಿ ನೀರು ತರಿಸ್ತಾ ಇರೋದೇನು ಅಂದ್ರೆ, ತಮ್ಮವರನ್ನ ಕಳ್ಕೊಂಡು, ತಮ್ಮ ಮನೆ ಮಕ್ಕಳನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿದಾರಲ್ಲ, ಆ ಮಹಿಳೆಯರ ಕಣ್ಣೀರು, ಆ ಮನೆಯವರ ಕಣ್ಣೀರು, ಆ ಮಕ್ಕಳ ಕಣ್ಣೀರು. ರ್ಯಾಲಿಗೆ ಹೋಗಿ ಬರ್ತೀನಿ ಅಥವಾ ನಟ ವಿಜಯ್ ಅವರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದಂಥ ಮನೆ ಮಗ, ಹೋದಂಥ ಮನೆ ಮಗಳು, ಮನೆಯ ಮಹಿಳೆ ವಾಪಸ್ ಬಂದಿಲ್ಲ. ಸತ್ತಿದ್ದು 31 ಜನ ಅಂತಂದ್ರೆ ಎಂಥ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸ್ಟ್ಯಾಂಪೇಡ್ ಆಗಿದೆ, ಕಾಲ್ ತುಳಿತ ಆಗಿದೆ ಅನ್ನೋದನ್ನ ನಾವು ಊಹಿಸಬಹುದು. ಬಟ್ ತಪ್ಪು ಯಾರದ್ದು?
ನಿರ್ಲಕ್ಷ್ಯ ಯಾರದ್ದು, ಯಾಕಾಯ್ತು, ಇದೆಲ್ಲವೂ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಹೋಗಬೇಕು. ಆ ತನಿಖೆಗೆ ಆದೇಶ ಆಗುತ್ತೆ. ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ MK ಸ್ಟಾಲಿನ್ ಅವರು ಆಲ್ರೆಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಫೀಲ್ಡ್ಗೆ ಇಳಿದಿದ್ದಾರೆ. ಸೂಕ್ತ ನಿರ್ದೇಶನಗಳನ್ನ ಅಧಿಕಾರಿಗಳಿಗೆ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.